ದೇವರು ನಮ್ಮೆಲ್ಲರ ಪಾಪಗಳಿಗಾಗಿ ತಾನೇ ಮಾನವನಾಗಿ ಬಂದು ನಮಗೆ ಬರುವಂತ ಶಿಕ್ಷಣ ಆತವರಿ ನಮ್ಮನ್ನೆಲ್ಲರೂ ರಕ್ಷಣದಲ್ಲಿ ನಡೆಸನು. ನಮ್ಮನ್ನೆಲ್ಲ ರಕ್ಷಣದಲ್ಲಿ ನಡೆಸಿ ಈ ರೀತಿಯಾಗಿ ನಾವೆಲ್ಲರೂ ಕುಂತು ತನ್ನ ಸನ್ನಿಧಿನಲ್ಲಿ ಆರಾಧಿಸುವಂತ ಕೃಪೆ ಕೂಡ ದೇವ್ರು ನಮಗೆ ಕೊಟ್ಟನು. ಈ ರೀತಿಯಾಗಿ ನಾವು ಕುಂತೀವಂದ್ರೆ, ನಾವು ಆರಾಧಿಸ್ತಾ ಇದೀವಿ ಅಂದ್ರೆ ಅದು ದೇವ್ರು ಕೊಟ್ಟಿರೋ ಕೃಪೆ. ವಾಕ್ಯ ಏನಂತ ಹೇಳ್ತದಂದ್ರೆ, ನಾನು ಆಕರ್ಷಿಸಿಲ್ಲ ಅಂದ್ರೆ ನೀವು ಯಾರು ನನ್ನ ಬಳಿಗೆ ಬರೋದಿಲ್ಲ ಅಂತ ಹೇಳ. ದೇವರು ಆಕರ್ಷಿಸಿಲ್ಲ ಅಂದ್ರೆ, ದೇವ್ರು ಕರೆದಿಲ್ಲ ಅಂದ್ರೆ ನೀವು ಯಾರು ನನ್ನ ಬಳಿಗೆ ಬರೋದಿಲ್ಲ. ನಾವು ಬಂದೀವಿ ಅಂದ್ರೆ, ನಾವಿಲ್ಲಿ ಕುಂತೀವಿ ಅಂದ್ರೆ ಅದು ದೇವ್ರ ಮಹಾಕೃಪೆ. ಮತ್ತೆ ಇಲ್ಲಿ ನಮ್ಮನ್ನ ಕರೆದನ ದೇವ್ರು, ಇಲ್ಲಿ ಕುಂದ್ರಿಸನ ದೇವ್ರು. ಯಾವ್ದಕ್ ಕರೆದನ? ಯಾವ ವಿಷಯಕ್ಕಾಗಿ ಕರೆದನ? ಈ ಸಂಘವಾಗಿ ನಮ್ನ ಈ ರೀತಿ ಇದಕ್ ಕೂಡಿಸ್ತದನ ದೇವ್ರು. ಸುಮ್ಮನೆ ಅಂತ ಕರೆದಿಲ್ಲಲ್ಲ. ಇವಾಗ ದೇವ್ರು ಕರೆದನ ಅಂದ್ರೆ ಅದಕ್ಕೆ ಏನೋ ಒಂದು ಉದ್ದೇಶ ಇರ್ತದೆ. ದೇವ್ರು ಕರೆದನ ಅಂದ್ರೆ ಅದಕ್ಕೆ ಏನೋ ಒಂದು ಸಂಕಲ್ಪ ಇರ್ತದೆ. ಜಗತ್ ಉತ್ಪತ್ತಿಗೆ ಮುಂಚೆನೇ ನಾನು ನಿನ್ನ ಆರಿಸ್ಕೊಂಡಿನ ಅಂತ ಹೇಳ್ತಾನ. ತಾಯಿ ಗರ್ಭದಲ್ಲಿ ಇರುವಾಗೇ ನೀನ್ ಆರಿಸ್ಕೊಂಡಿನ ಅಂತ ಅಂದನ. ಇದಕ್ಕೆ ಆರಿಸ್ಕೊಂಡಿದೇವ? ಇದಕ್ಕೆ ಆರಿಸ್ಕೊಂಡಿನಂದ್ರೆ ನಿನ್ನ ಮೇಲೆ ಉನ್ನತವಾದ ಉದ್ದೇಶ, ಉನ್ನತವಾದ ಪ್ರಣಾಳಿಕೆ ನನಗೆ ಐತ ಅಂತ ಹೇಳ್ತಾನೆ. ಯಾವ ಒಂದು ವ್ಯಕ್ತಿನ ಸುಮ್ಮನೆ ದೇವ್ರು ಸೃಷ್ಟಿ ಮಾಡಿಲ್ಲ ಅಂತ. ವ್ಯಕ್ತಿನ ದೇವ್ರು ಸೃಷ್ಟಿ ಮಾಡಿದಾನಂದ್ರೆ ಅದಕ್ಕೊಂದು ಉದ್ದೇಶ ಐತೆ, ಅದಕ್ಕೊಂದು ಸಂಕಲ್ಪ ಐತೆ. ಈ ರೀತಿಯಾಗಿ ದೇವ್ರು ನಮ್ಮನ್ನ ಇಲ್ಲಿ ಕೂಡಿಸಿ ತನ್ನ ನಾಮವನ್ನು ಸ್ತುತಿಸುವಂತೆ, ಮಹಿಮೆಪಡಿಸುವಂತೆ ನಾವು ಈ ರೀತಿ ಎಲ್ಲ ದೇವ್ರನ್ನ ಆರಾಧಿಸ್ತಿದೀವಿ. ಇವೆಲ್ಲದನ್ನ ನಾವು ಈ ರೀತಿಯಾಗಿ ಮಾಡುವಂತ ಕೃಪೆ ದೇವ್ರು ನಮಗೆ ಕೊಟ್ಟಿದಾನ. ಈ ರೀತಿಯಾಗಿ ಸಂಘದಲ್ಲಿ ನಮ್ಮನ್ನು ಸೇರಿಸಿದಾನ. ಏನೋ ಒಂದು ಉದ್ದೇಶ ಇಲ್ಲದೆ ನಮ್ಮನ್ನು ಸೇರಿಸ್ತಾನ. ಏನು ಮಾಡ್ಬೇಕು ನಾವು ವಿಶ್ವಾಸಿಗಳಾಗಿ, ದೇವ್ರ ಮಕ್ಕಳಾಗಿ? ನಮ್ಮ ಬಾಧ್ಯತೆ ಏನು? ನಾವೇನು ಮಾಡ್ಬೇಕು? ಏನು ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಒಂದು ಮಾತು ವಾಕ್ಯನಲ್ಲಿ ನಾವು ಧ್ಯಾನ ಮಾಡೋಣ. ಕೊಲಸ್ಸಿ ಪತ್ರಿಕೆ 2ನೇ ಅಧ್ಯಾಯ 6-7ನೇ ವಚನ ನಾವು ಧ್ಯಾನ ಮಾಡೋಣ. ಆದುದರಿಂದ ನೀವು ಕರ್ತನಾದ ಯೇಸುವೆಂಬ ಕ್ರಿಸ್ತನನ್ನು ಅಂಗೀಕರಿಸಿದಂತೆಯೇ ಆತನಲ್ಲಿದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಿರಿ. ಆತನಲ್ಲಿ ಬೇರೂರಿಕೊಂಡು ಭಕ್ತಿ ವೃದ್ಧಿಯನ್ನು ಹೊಂದಿ ನಿಮಗೆ ಬೋಧಿಸಲ್ಪಟ್ಟ ಉಪದೇಶದ ಪ್ರಕಾರವೇ ಕ್ರಿಸ್ತ ನಂಬಿಕೆಯಲ್ಲಿ ನೆಲೆಗೊಂಡು ದೇವರಿಗೆ ಹೆಚ್ಚೆಚ್ಚಾಗಿ ಸ್ತೋತ್ರ ಮಾಡುತ್ತಿರುವವರಾಗಿರಿ. ಆಮೆನ್. ಈ ಕೊಲೆಸಿ ಈ ಸಂಘಸ್ಥರಿಗೆ ಪೌಲ್ ಬರಿತಾನ ಪತ್ರಿಕೆ. ಈ ಕೊಲೆಸಿ ಸಂಘ ಹೆಂಗ್ ಪ್ರಾರಂಭ ಆಗತ್ತಪ್ಪ ಅಂತಿದ್ರೆ ಪೌಲು ಬರಿತಾನ. ಇದು ಕೊಲೆಸಿ ಪತ್ರಿಕೆಗೆ, ಕೊಲೆಸಿ ಸಂಘಕ್ಕೆ ಪೌಲು ಪತ್ರಿಕೆ ಬರಿತಾನ, ಸಂಘಕ್ಕೆ ಪತ್ರಿಕೆ ಬರಿತಾನ. ಬಟ್ ಪೌಲು ಈ ಸಂಘನ ಸ್ಥಾಪನೆ ಮಾಡಿಲ್ಲ. ಪೌಲು ಸ್ವಾರ್ಥ ಹೇಳಕ ಪ್ರಾಂತ ಪ್ರಾಂತಕ್ಕೆ ಹೋಗಿ ಸ್ವಾರ್ಥ ಹೇಳೋಣ, ಅಲ್ಲಲ್ಲಿ ಸಂಘಗಳು ಕಟ್ಟೋಣ. ಬಟ್ ಈ ಕೊಲೆಸಿ ಸಂಘನ ಪೌಲು ಕಟ್ಟಿಲ್ಲ. ಆದ್ರೆ ಇಲ್ಲಿ ಕೊಲೆಸಿನಲ್ಲಿ ಸಂಘ ಪ್ರಾರಂಭ ಆಗತ್ತೆ. ಹೆಂಗ್ ಪ್ರಾರಂಭ ಆಗತ್ತಪ್ಪ ಅಂತ ಹೇಳಿದ್ರೆ, ಪೌಲು ಸ್ವಾರ್ಥ ಹೇಳುತ್ತಿರುವಾಗ ಫಿಲೋಮನ ಒಬ್ಬ ವ್ಯಕ್ತಿ ಆ ಸ್ವಾರ್ಥನ ಕೇಳಿ, ಆ ಸ್ವಾರ್ಥನ ಅಂಗೀಕರಿಸಿ ತಾನು ಕೊಲೆಸಿಗೆ ಹೋಗಿ ಅಲ್ಲಿರೋ ಪ್ರಾಂತ ಪ್ರಜೆಗಳಿಗೆ ಆತ ಸ್ವಾರ್ಥ ಹೇಳಿ ಸಂಘ ಕಟ್ಟನ. ಆಮೇನ್. ಯಾರು ಕಟ್ಟದ? ಪೌಲಲ್ಲ, ದೈವ ಸೇವಕನಲ್ಲ. ದೈವ ಸೇವಕನು ಬೋಧಿಸನ, ದೈವ ಸೇವಕನು ಉಪದೇಶಿಸನ. ಆ ಉಪದೇಶವನ್ನು ಕೇಳಿ, ಆ ವಾಕ್ಯವನ್ನು ಕೇಳಿ ತನ್ನ ಹೃದಯದಲ್ಲಿ ಇಟ್ಕೊಂಡು ತನ್ನ ಊರಿಗೆ ಹೋಗಿ, ತನ್ನ ಸ್ವಂತ ಸ್ಥಳಕ್ಕೆ ಹೋಗಿ ಅಲ್ಲಿ ಇರೋ ಸುತ್ತಮುತ್ತಲ ಪ್ರಾಂತ ಪ್ರಜೆಗಳಿಗೆ ಆ ದೈವ ಸೇವಕನಿರೋ ಮಾತುಗಳು ಅವ್ರಿಗೆ ಹೇಳಿ ಅಲ್ಲಿ ಒಂದು ಸಂಘ ಕಟ್ಟಣ. ಆಮೇನ್. ಆ ಸಂಘನೇ ಈ ಕೊಲೆಸಿ ಸಂಘ. ಇಲ್ಲಿ ಪೌಲನು ಬರ್ತಾನ. ಪೌಲು ಬಂದು ಇವ್ರನ್ನ ಬಲಪಡಿಸ್ತಾನ, ಇವ್ರನ್ನ ಆತ್ಮೀಯ ಜೀವಿತದಲ್ಲಿ ಸ್ಥಿರಪಡಿಸ್ತಾನ. ಯಾವ ರೀತಿಯಾಗಿ ಇರ್ಬೇಕು, ನೀವು ಯಾವ ರೀತಿಯಾಗಿ ಜೀವಿಸ್ಬೇಕು, ಯಾವ ರೀತಿಯಾಗಿ ನೀವು ದೇವರಿಗೆ ಸಾಕ್ಷಿಗಳಾಗಿ ನೀವು ನಡ್ಕೋಬೇಕಂತ ಹೇಳಿ ಅವ್ರಿಗೆ ಉಪದೇಶಿಸಿ ಅವರಿಗೆ ಪತ್ರ ಕೂಡ ಬರಿತಾನ. ಅದೇ ಕೊಲೆಸಿ ಪತ್ರಿಕೆ. ಒಬ್ಬ ವಿಶ್ವಾಸಿ ನಾವು ಏನು ಮಾಡಬಲ್ವಿ? ಸೇವಕರೆಲ್ಲ ಬೋಧಿಸೋರು, ಸೇವಕರೆಲ್ಲ ಉಪದೇಶಿಸೋರು. ನಾವು ಬಂದು ಸುಮ್ಮನೆ ಕುತ್ಕೊಂಡು ವಾಕ್ಯ ಕೇಳಿ ವಾಕ್ಯ ಅಂಗೀಕರಿಸಿ ಹೋಗೋದಲ್ಲ. ಈ ವ್ಯಕ್ತಿ ಏನ್ ಮಾಡ್ತಾನಂದ್ರೆ, ಫಿಲೋಮನ್ ಆ ವಾಕ್ಯನ ಕೇಳಿ, ಆ ವಾಕ್ಯನ ಹೃದಯದಲ್ಲಿ ಇಟ್ಕೊಂಡು ಆ ವಾಕ್ಯನ ತಗೊಂಡೋಗಿ ತಮ್ಮ ಸುತ್ತಮುತ್ತ ಇರುವಂತ ಪ್ರಾಂತ ಪ್ರಜೆಗಳಿಗೆ ಆ ಉಪದೇಶವನ್ನು ಆತ ತಿಳಿಯಪಡಿಸ್ತಾನೆ. ಆತ ತಿಳಿಯಪಡಿಸಿ ಏನ್ ಮಾಡ್ತಾನಲ್ಲಿ? ಅಲ್ಲಿ ಒಂದು ಸಂಘನ ಕಟ್ಟನ. ನಮ್ಮ ವಿಶ್ವಾಸಗಳಾಗಿ ಎದಕ್ ಕರೆದನ ದೇವ್ರು ನಮ್ಮನ್ನ ಇಲ್ಲಿಗೆ? ಇಲ್ಲೆಲ್ಲ ಕೂಡಿಸ ನಮ್ಗೆ ಎದಕ್ ಕೂಡಿಸನ ದೇವ್ರು ನಮ್ಮನ್ನ? ಉಪದೇಶವನ್ನು ಕೇಳಿ, ಉಪದೇಶವನ್ನು ಮನಸ್ಸಿನಾಗ ಇಟ್ಕೊಂಡು ಮತ್ತೆ ರಾತ್ರಿ ಹೋಗಿ ಬೇಸ್ ತಿಂದು ಮಕ್ಕಳನಾಗಲ್ಲ. ಆ ಉಪದೇಶವನ್ನು ನೀನು ಇನ್ನೊಬ್ಬರಿಗೆ ನೀನು ತಿಳಿಯಪಡಿಸ್ಬೇಕು, ಇನ್ನೊಬ್ಬರಿಗೆ ನೀನು ಹೇಳಬೇಕು. ಅದಕ್ಕೆ ಹೇಳ್ತಾನ,
ನೀವು ಭೂದಿಗಂತವರೆಗೆ ಹೋಗಿ ನೀವು ನನಗೆ ಸಾಕ್ಷಿಗಳಾಗಿರ್ರಿ. ಯಾರಿರ್ಬೇಕಯ್ಯ ಸಾಕ್ಷಿಗಳಂದ್ರೆ ನೀವೇ. ನನ್ನ ಸ್ವಯ ರಕ್ತವಿದೆ, ನಾನು ನಿಮ್ಮನ್ನು ಕೊಣಗಣಿನಲ್ಲ, ನನ್ನ ಮಕ್ಕಳಾಗಿ ನಿಮ್ಮನ್ನು ನಾನು ಸ್ವೀಕರಿಸಿನಲ್ಲ, ನನ್ನ ರಾಜ್ಯದಲ್ಲಿ ನಿಮ್ಮನ್ನು ಸೇರಿಸಿನಲ್ಲ, ಮತ್ತೆ ನನ್ನ ರಾಜ್ಯದಲ್ಲಿ ನಿಮ್ಮನ್ನ ನಾನು ಸೇರಿಸುವಾಗ ನಿಮ್ಮ ಕೆಲಸ ಏನು? ಅನೇಕರನ್ನ ನನ್ನ ರಾಜ್ಯದಲ್ಲಿ ನೀವು ಸೇರಿಸುವಂತ ಕೆಲಸ ನಾನು ನಿಮಗೆ ಕೊಟ್ಟಿನಿ. ಏನೋ ಬಂದ್ವಿ, ನಾವು ಕುತ್ಕೊಂಡಿವಿ, ಏನೋ ಕೇಳಿವಿ, ಹೋಗಿವಿ ಅನ್ನೋ ರೀತಿನಲ್ಲಿ ಇರಬಾರ್ದು. ನಾವು ಫಲಿಸಬೇಕು, ಫಲ ಕೊಡುವಂತ ಜೀವಿತ ನಮ್ಮಲ್ಲಿ ಇರಬೇಕು. ಅದಕ್ಕೆ ಹೇಳ್ತಾನೆ ಇಲ್ಲಿ, ಏನಂತ ಹೇಳ್ತಾನೆ ಗೊತ್ತಾ? ನೋಡ್ರಿ, ಆದುದರಿಂದ ನೀವು ಕರ್ತನಾದ ಯೇಸು ಎಂಬ ಕ್ರಿಸ್ತನಲ್ಲಿ ಅಂಗೀಕರಿಸಿದಂತೆಯೇ ಆತನಲ್ಲಿ ಇದ್ದವರಾಗಿ ನಡೆದುಕೊಳ್ಳಿರಿ. ನಾವು ಅಂಗೀಕರಿಸಿ ಏನ್ ಮಾಡ್ತಾ ಇದೀವಿ? ಆತನಲ್ಲಿ ಇದ್ದವರಾಗಿ ನಡ್ಕೊಳ್ಬೇಕಂತ, ಕ್ರಿಸ್ತನಲ್ಲಿ ಇದ್ದವರಾಗಿ ನಡ್ಕೊಳ್ಬೇಕಂತ. ಕ್ರಿಸ್ತ ಹೆಂಗ ನಡೆದವನಂಗ ನಾವು ನಡಿಬೇಕಂತ, ಕ್ರಿಸ್ತ ಹೆಂಗ ಜೀವಿಸೋನಂಗ ನಾವು ಜೀವಿಸ್ಬೇಕಂತ, ಕ್ರಿಸ್ತ ಯಾವ ರೀತಿಯಾಗಿ ತಂದೆ ಚಿತ್ತ ನೆರವೇರ್ಸಕ್ ಪ್ರಯಾಸ ಪಟ್ಟನೋ ಹಂಗ ನಾವು ಆತನ ಚಿತ್ತ ನೆರವೇರ್ಸಕ್ ನಾವು ಪ್ರಯಾಸ ಪಡುವಂತವ್ರಾಗಿರ್ಬೇಕು. ಆಮೆನ್.